ಹಾಯ್ ವೆಲ್ಕಮ್ ಟು ಮೈ ಕಿಚನ್. ಹಾಯ್ ಫ್ರೆಂಡ್ಸ್, ಇವತ್ತು ನುಗ್ಗೆಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ತುಂಬ ಬೇಗ ಆಗುತ್ತೆ, ತುಂಬ ಟೇಸ್ಟಿಯಾಗೂ ಇರುತ್ತೆ. ಒಂದು ಸತಿ ಇದನ್ನು ಟ್ರೈ ಮಾಡಿ, ತುಂಬ ಇಷ್ಟಪಡ್ತೀರಾ. ನಾನು ಫಸ್ಟಾಗಿ ಒಂದು ಬಾಣಲಿಗೆ ಇದು ಒಂದು ಇಡಿಯಷ್ಟು ಕಡಲೆಕಾಯಿ ಬೀಜ ಹುರ್ಕೊತೀನಿ. ಜಾಸ್ತಿನೂ ಬೇಡಿ, ಒಂದು ಇಡಿಯಷ್ಟು ಆದರೆ ಸಾಕು. ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್, ಒಂದು ಸತಿ ಟ್ರೈ ಮಾಡಿ, ತುಂಬ ಇಷ್ಟಪಡ್ತೀರಾ. ಆಮೇಲೆ ಕಲರ್ಗೆ ಒಂದು 3 ಬ್ಯಾಡಗಿ, ಖಾರಕ್ಕೆ ಒಂದು 3 ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡು ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಪಕ್ಕದಲ್ಲೇ ಬರೋ ಬೆಲ್ ಬಟನ್ನ ಟಚ್ ಮಾಡಿ, ನನ್ನ ಚಾನಲ್ಗೆ ಹಾಕೋ ಫಸ್ಟ್ ವಿಡಿಯೋ ನಿಮಗೆ ಬರುತ್ತೆ. ಆಮೇಲೆ ಇದನ್ನು ಹೇಗೆ ಬಂತು ಅಂತ ಟ್ರೈ ಮಾಡಿ ಕಮೆಂಟಲ್ಲಿ ಹೇಳೋದು ಮರಿಬೇಡಿ. ಫ್ರೆಂಡ್ಸು ರಿಲೇಟಿವ್ಸ್ಗೆಲ್ಲ ಶೇರ್ ಮಾಡಿ. ತುಂಬ ಈಸಿಯಾಗಿ ಯಾವ ಫಂಕ್ಷನ್ಗೆ ಬೇಕಾದ್ರೂ ಮಾಡ್ಕೋಬೋದು. ಒಂದು ಪಲ್ಯ ಆ ಥರ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಜಸ್ಟ್ ಒಂದು ಸತಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ. ಚೆನ್ನಾಗಿದು ಹುರ್ಕೊಂಡಾಗಿದೆ. ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಳ್ಳೋಣ. ಇದು ಕಡಲೆಕಾಯಿ ಹುರಿದಿರೋದ್ರಿಂದ ಸ್ವಲ್ಪ ಎಣ್ಣೆ ಬಿಡ್ತಾಯಿತ್ತು. ಅದಕ್ಕೆ ಒಂದು 2 ಸ್ಪೂನಷ್ಟು ಹುರ್ಗಡ್ಲೆ ಹಾಕ್ಕೊಂಡಿದ್ದೀನಿ. ಇದು ಆಪ್ಷನಲ್ಲು, ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಅಂದರೆ ಫೈನ್ ಪೌಡ್ರ್ ಮಾಡ್ಕೋಬೇಡಿ, ತರಿಯಾಗಿ ಪೌಡ್ರ್ ಮಾಡಿಕೊಂಡ್ರೆ ಸಾಕು. ಅದು ಸ್ವಲ್ಪ ಪೀಸಸ್ಗಳು ಹಂಗೆ ಇರಲಿ. ಆಮೇಲೆ ಒಂದು ಬಾಣಲಿಗೆ ನೀರು ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ. ಅದಕ್ಕೆ 1 ಸ್ಪೂನಷ್ಟು ಉಪ್ಪು, ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡು 1 ಇಂಚಷ್ಟು ಉದ್ದಕ್ಕೆ, 1-1.5 ಇಂಚಷ್ಟು ಉದ್ದಕ್ಕೆ ನಾನು ನುಗ್ಗೆಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ನೀಟಾಗಿ ಒಂದು 2-3 ಸತಿ ವಾಶ್ ಮಾಡಿಬಿಟ್ಟು, ಏನು ನಾವು ಉಪ್ಪು ಅರಿಶಿನ ಹಾಕ್ಕೊಂಡು ನೀರು ಕುದಿಸ್ಕೊಂಡಿದ್ವಲ್ಲ ಅದಕ್ಕೆ ಹಾಕ್ಕೋತಾ ಇದ್ದೀನಿ. ಅದಕ್ಕೆ ಹಾಕ್ಕೊಂಡು ಸ್ವಲ್ಪ ಬೇಯಿಸಿದರೆ ಸಾಕು, ಜಾಸ್ತಿ ಏನು ಬೇಯಿಸ್ಕೊಳಕ್ಕೆ ಹೋಗ್ಬೇಡಿ, ಕಲಸೋಗ್ಬಿಡುತ್ತೆ. ಸೊ ಈಗ ಚೆನ್ನಾಗಿ ಬೆಂದಿದೆ. ಸೊ ಒಂದು ಪ್ರೆಸ್ ಮಾಡಿದರೆ ನೋಡಿ ಈ ಥರ ಓಪನ್ ಆಗುತ್ತೆ ಅಷ್ಟೇ, ಅಷ್ಟು ಬೇಯಿಸ್ಕೊಂಡ್ರೆ ಸಾಕು. ಇದನ್ನು ನೀರು ಒಂಚೂರು ಇಲ್ದಂಗೆ ನೀರೆಲ್ಲ ಬಸ್ಕೊಂಬಿಡೋಣ. ಇದನ್ನು ಬೇಕಾದ್ರೆ ಚಪಾತಿ ಹಿಟ್ಟು, ರೊಟ್ಟಿಗೆ ಯಾವುದಕ್ಕಾದ್ರೂ ಬಳಸ್ಕೊಬೋದು ಈ ನೀರೇನು ವೇಸ್ಟ್ ಆಗೋಲ್ಲ. ಆಮೇಲೆ ಏನು ಬಾಣಲಿದು ಸ್ವಲ್ಪ ಎಕ್ಸ್ಟ್ರಾ ನೀರು ಉಳ್ಕೊಂಡು ಬಿಟ್ಟಿರುತ್ತಲ್ಲ, ಅದನ್ನು ಸ್ವಲ್ಪ ಡ್ರೈ ಮಾಡ್ಕೊಳ್ಳೋಣ. ಏಕೆಂದರೆ ಇದರಲ್ಲಿ ನೀರು ಇರಬಾರ್ದು. ಸೊ ನೋಡಿ, ನೀರೆಲ್ಲ ತೆಗೆದ್ಮೇಲೂ ಒಂದು ಸ್ವಲ್ಪ ನೀರಿದೆ. ನೀರೆಲ್ಲ ನೀಟಾಗಿ ಸೀದಾಗಿದೆ. ಈಗ ನಾವು ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಯಾಕೆ ನೀರು ಬಸ್ತಿರೋದ್ರಿಂದ ಒಂದು ಸ್ವಲ್ಪ ಸಪ್ಪೆ ಆಗಿರುತ್ತೆ. ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ನಾವೇನು ಪೌಡ್ರ್ ಮಾಡ್ಕೊಂಡಿರ್ತೀವೋ ಎಲ್ಲ ಒಂದೇ ಸತಿ ಹಾಕ್ಕೊಳಕ್ಕೆ ಹೋಗ್ಬಿಡಿ, ನೋಡಿ ಹಾಕ್ಕೊಳ್ಳಿ. ಯಾಕೆಂದರೆ ಇದು ಸ್ವಲ್ಪ ಜಾಸ್ತಿನೇ ಮಾಡಿದ್ದೆ, ಒಂದು ಸ್ವಲ್ಪ ಉಳ್ಕೊಳ್ತು. ಇದನ್ನು ಮೇಲೆ ಹಾಕ್ಕೊಂಡು ನೀಟಾಗಿ ತಿರುಗಿಸ್ಕೊಳ್ಳೋಣ. ತುಂಬ ರಫಾಗಿ ತಿರ್ಗ್ಸೋಕೆ ಹೋಗ್ಬೇಡಿ, ಯಾಕೆಂದರೆ ನುಗ್ಗೆಕಾಯಿ ಚೆನ್ನಾಗಿ ಬೆಂದಿರೋದ್ರಿಂದ ಎಲ್ಲ ಮೆತ್ತಾಗಿಬಿಡುತ್ತೆ. ನಮಗೆ ಎಷ್ಟು ಬೇಕು ಅನಿಸುತ್ತೋ ಅಷ್ಟು ಪೌಡರ್ ಹಾಕ್ಕೊಂಡು ಸುಮ್ಮನೆ ಸಿಂಪಲಾಗಿ ಮೇಲೆ ತಿರುಗಿಸ್ಕೊಳ್ಳೋಣ. ಸೊ ಈ ಟೈಮಲ್ಲಿ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತ ಒಂದು ಸತಿ ಟೇಸ್ಟ್ ಮಾಡಿ ನೋಡಿ, ಏಕೆಂದರೆ ಆಮೇಲೆ ಹಾಕ್ಕೊಂಡ್ರೆ ಅಷ್ಟು ಚೆನ್ನಾಗಿರಲ್ಲ. ಸೊ ಎಲ್ಲ ಕರೆಕ್ಟಾಗಿದೆ. ಇಷ್ಟೊತ್ತು ನನ್ನ ವೀಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಫ್ರೆಂಡ್ಸ್.